ಉತ್ತರ ಕರ್ನಾಟಕ ಸ್ಪೆಷಲ್ ಮಿರ್ಚಿ ಬಜ್ಜಿನ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿ ನೀವು ಈ ಮಿರ್ಚಿ ಬಜ್ಜಿನ ಟ್ರೈ ಮಾಡಿ. ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿಲ್ಲಿ ಈ ಥರ ಖಾರ ಕಮ್ಮಿ ಇರುವ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಕಮ್ಮಿ ಇರುತ್ತೆ, ಹಾಗಾಗಿ ಇದನ್ನೇ ತೊಗೊಂಡಿದ್ದೀನಿ. ಈ ಥರ ಮೆಣಸಿನ್ಕಾಯಿನ ಮಧ್ಯದಲ್ಲೇ ಒಂದು ಗೆರೆ ಹಾಕೋತಾ ಇದ್ದೀನಿ. ಈಗ ಒಂದು ಬಟ್ಲ ತಗೊಂಡು ಅದಕ್ಕೆ 1 ಚಮಚದಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನಂತರ ಅದೇ ಮೆಜರ್ಮೆಂಟಲ್ಲಿ ಜೀರಿಗೆ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಈ ಮಿಕ್ಸ್ ಆದ ಪೌಡರನ್ನು ಆವಾಗಲೇ ಗೆರೆ ಮಾಡಿ ಇಟ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿ, ಅದಕ್ಕೆ ಫಿಲಪ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡ್ಕೋದ್ರಿಂದ ಮೆಣಸಿನ್ಕಾಯಿ ಖಾರ ಕಮ್ಮಿ ಆಗುತ್ತೆ. ಹಾಗಾಗಿ ಎಲ್ಲ ಮೆಣಸಿನ್ಕಾಯಿ ಫಿಲಪ್ ಮಾಡ್ಕೊಂಡಿದ್ದೀನಿ. ನಂತರ ಎಣ್ಣೆ ಕಾಯಿಸ್ಕೊತಾ ಇದ್ದೀನಿ. ಬಜ್ಜಿ ಸ್ವಲ್ಪ ಮೇಲೆ ತೇಲಿ ಬರುವ ಹಾಗೆ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ನಂತರ 2 ಕಪ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ದಪ್ಪ ಇರೋ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ, ಬಜ್ಜಿ ಚೆನ್ನಾಗಿ ಬರುತ್ತೆ ಅಂತ. ಈಗ ಜರಡಿ ಹಿಡ್ಕೋತಾ ಇದ್ದೀನಿ. ನಂತರ ಸೇಮ್ ಮೆಜರ್ಮೆಂಟಲ್ಲಿ ಇನ್ನೊಂದು ಕಪ್ ಹಾಕೋತಾ ಇದ್ದೀನಿ. ಟೋಟಲಾಗಿ 2 ಕಪ್ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಜ್ವಾನನ್ನು ಈ ಥರ ಕೈಲೇ ತಿಕ್ಕಿ ಹಾಕೋತಾ ಇದ್ದೀನಿ, ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ. ನಂತರ 2 ಕಪ್ ಕಡಲೆ ಹಿಟ್ಟಿಗೆ 2 ಚಿಟಿಕೆಯಷ್ಟು ಸೋಡಾವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ 2 ಕಪ್ ಕಡಲೆ ಹಿಟ್ಟಿಗೆ 2 ಚಮಚದಷ್ಟು ಕಾದಿರುವ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆಯನ್ನು ಹಾಕೋದ್ರಿಂದ ಹಿಟ್ಟು ನೆನೆಸಬೇಕಾದ ಅವಶ್ಯಕತೆ ಇರುವುದಿಲ್ಲ. ನಂತರ ಸ್ವಲ್ಪ ನೀರನ್ನು ಹಾಕಿಕೊಳ್ಳುತ್ತಾ ಹಿಟ್ಟನ್ನು ಚೆನ್ನಾಗಿ, ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತೀರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಈಗ ಹಿಟ್ಟು ಕಲಿಸ್ಕೊಂಡಿದ್ದೀನಿ, ಇದು ರೈಟ್ ಕನ್ಸಿಸ್ಟೆನ್ಸಿ. ಈಗ ಎಣ್ಣೆ ಕಾಯ್ದಿದೆಯೋ ಇಲ್ಲೋ ಅಂತ ಒಂದ್ಸರಿ ಚೆಕ್ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಜಾಸ್ತಿನೂ ಕಾಯಬಾರ್ದು, ಕಮ್ಮಿನೂ ಕಾಯಬಾರ್ದು. ಎಣ್ಣೆ ಕಾಯ್ದಿದೆ. ಈಗ ಮೆಣಸಿನ್ಕಾಯಿನ ತಗೊಂಡು ಹಿಟ್ಟಿನಲ್ಲಿ ಅದ್ದಿ ಉಪ್ಪು ಜೀರಿಗೆ ಫಿಲಪ್ ಮಾಡಿ ಸೈಡ್ ಬಿಟ್ಟು ಬೇರೆ ಸೈಡ್ನ ಈ ಥರ ಹಿಟ್ಟಿಗೆ ಒರೆಸಿ ಈ ಥರ ಬಜ್ಜಿ ಹಾಕೋತಾ ಇದ್ದೀನಿ. ಈಗ ಇನ್ನೊಂದು ತೋರಿಸ್ತಾ ಇದ್ದೀನಿ. ಈ ಥರ ಹಿಟ್ಟು ಸವರಿ ಹಾಕೋತಾ ಇದ್ದೀನಿ. ರುಚಿ ಮಾತ್ರ ಸಖತ್ತಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿರಿ ನೋಡಿ. ಸೇಮ್ ಅದೇ ಥರ ಇನ್ನೊಂದು ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡರೆ ಮಿರ್ಚಿ ಬಜ್ಜಿ ಸವಿಯಲು ರೆಡಿಯಾಗುತ್ತೆ. 10 ನಿಮಿಷ ಅಂದರೆ ರೆಡಿ ಮಾಡ್ಕೋಬಹುದು. ಸಂಜೆ ಆಗ್ತಿದ್ದಂಗೆ ಮಕ್ಕಳು ಏನಾದರೂ ಮಾಡಿಕೊಡಮ್ಮ ಅಂದಾಗ ಈ ಬಜ್ಜಿನ ಮಾಡಿಕೊಡ್ಬಹುದು. ನೀವು ಈ ರೆಸಿಪಿನ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.